ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗರಿಷ್ಠ ಸಮಾಜ ಸೇವಾ ಕಾರ್ಯಕ್ಕಾಗಿ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತರಾಗಿರುವ ಹಾಸನದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಎಚ್ ರಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡುವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ನಡುವೆ ಅನೇಕ ಸೇವಾ ಸಂಸ್ಥೆಗಳು ಸಮಾಜದ ಏಳಿಗೆಗಾಗಿ ಕೆಲಸವನ್ನು ಮಾಡ್ತಾ ಇರುತ್ತವೆ. ನಮ್ಮ ಸಮಾಜದಲ್ಲಿ ಇರತಕ್ಕಂತಹ ಅನೇಕ ಅಶಕ್ತರು, ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥವರು, ಜೀವನದಲ್ಲಿ ಏಳಿಗೆಯನ್ನು ಕಾಣಲಿಕ್ಕೆ ಆಗದಂಥವರು, ಈ ತರಹದವರನ್ನು ಗುರುತಿಸಿ ಈ ಸೇವಾ ಸಂಸ್ಥೆಗಳು ಅನೇಕ ಸೌಲಭ್ಯಗಳನ್ನು ಒದಗಿಸಿ ಅವರು ಕೂಡ ನಮ್ಮ ಹಾಗೆಯೇ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರ್ತವೆ. ಹೀಗೆ ನೂರಾರು ಸಂಸ್ಥೆಗಳು ನಮ್ಮ ನಡುವೆ ಇರುವಂಥದ್ದನ್ನು ನಾವು ಕಾಣಬಹುದು. ಇಂತಹ ಸಂಸ್ಥೆಗಳ ಕಾರಣದಿಂದಾಗಿ ಇವತ್ತು ಅನೇಕರು ತಮ್ಮ ಬದುಕನ್ನು ಬಹಳ ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಇಂತಹ ಸಂಸ್ಥೆಗಳ ಪೈಕಿ ಲಯನ್ಸ್ ಕ್ಲಬ್ ಕೂಡ ಒಂದು. ಸುಮಾರು 100 ವರ್ಷಗಳಿಂದ ವಿಶ್ವದಾದ್ಯಂತ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಈ ಲಯನ್ಸ್ ಸೇವಾ ಸಂಸ್ಥೆ ಏನಿದೆಯೋ ಇದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಸೇವಾ ಸೌಲಭ್ಯಗಳನ್ನು ಎಲ್ಲರಿಗೂ ಕೂಡ ದೊರಕಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಅದನ್ನು ಸಾಮಾನ್ಯವಾಗಿ ಕ್ಲಬ್ ಅಂತ ಹೇಳಿ ನಾವು ಗುರುತನ್ನು ಮಾಡ್ತೇವೆ. ಪ್ರತಿಯೊಂದು ಸಂಸ್ಥೆಗಳು ಒಂದು ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಅವರು ಸಮಾಜ ಸೇವೆಯನ್ನು ಮಾಡ್ತಾರೆ ಅದನ್ನು ಅಳೆದು ಅವರನ್ನು ಗೌರವಿಸ್ತಕ್ಕಂಥ ಒಂದು ಕೆಲಸವೂ ಕೂಡ ಈ ಸಂಸ್ಥೆಗಳ ನಡುವೆ ಆಗುತ್ತೆ. ಅಂತಹ ಅಪರೂಪದ ಸಂಸ್ಥೆಗಳ ಪೈಕಿ ನಮ್ಮ ಹಾಸನದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂತಹ ಲಯನ್ಸ್ ಕ್ಲಬ್ ಮುಖ್ಯ ಒಂದು ವಿಭಾಗ ಏನಿದೆಯೋ ಇದು ಕಳೆದ ಸಾಲಿನಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ಅದು ಮಾಡಿರ್ತಕ್ಕಂಥದ್ದು. ಗರಿಷ್ಠ ಸಮಾಜ ಸೇವೆಗಾಗಿ ಅತ್ಯುತ್ತಮ ಪ್ರಶಸ್ತಿಯನ್ನು ಅದು ಪಡೆದುಕೊಂಡಿದೆ. 1 ವರ್ಷದ ಅವಧಿಯಲ್ಲಿ ಸುಮಾರು 10 ಲಕ್ಷಗಳಷ್ಟು ಪಾಯಿಂಟ್ಸ್ಗಳನ್ನು ಅವರು ಪಡೆದುಕೊಂಡು ಇಡೀ ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡಿರುವಂತಹ ಒಂದು ಸಂಸ್ಥೆ ಇದಾಗಿದೆ. ಈ ಸಂಸ್ಥೆಯ ಹಾಸನ ವಿಭಾಗದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಎಚ್ ರಮೇಶ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಲಯನ್ಸ್ ಕ್ಲಬ್ನ ನಾವು ಕೇಳಿರ್ತೀವಿ ಸರ್, ಆದರೆ ಅದೇನು ಅಂತೇಳಿ ನಮಗೆ ಗೊತ್ತಿರೋದಿಲ್ಲ. ಯಾಕೆ ಅಂತ ಅಂದ್ರೆ ಅಲ್ಲಲ್ಲಿ ಬೋರ್ಡ್ಗಳಿರುತ್ತೆ. ನೀವೆಲ್ಲೆಲ್ಲಿ ಸಮಾಜ ಸೇವೆಯನ್ನು ಮಾಡಿರ್ತೀರೋ ಅಲ್ಲೆಲ್ಲ ನಿಮ್ಮ ಹೆಸರನ್ನು ಕೂಡ ಹಾಕಿರ್ತೀರಿ. ಲಯನ್ಸ್ ಕ್ಲಬ್ ಅಂತ ಹೇಳಿ ಅಷ್ಟೇ ನೋಡಿರ್ತೀವಿ. ಏನು ಸರ್ ಲಯನ್ಸ್ ಕ್ಲಬ್ ಅಂತ? ಸರ್, ಲಯನ್ಸ್ ಕ್ಲಬ್ ಅಂದರೆ ಇದು ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಒಂದು ಸೇವಾ ಸಂಸ್ಥೆ. ಇದು ಕ್ಲಬ್ ಅನ್ನು ಹೊರಡುವುದು ಅಮೆರಿಕದಲ್ಲಿ ಬಂದಿರೋದ್ರಿಂದ ಎಲ್ಲ ಒಂದು 10 ಜನ ಸೇರ್ಕೊಂಡಿದೆ. ಕ್ಲಬ್ ಅಂತ ಒಂದು ಬಂದಿದೆ. ಸೊ ಮೊಟ್ಟ ಮೊದಲಿಗೆ ಇದು 1917ರಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ನಮ್ಮ ಮೆಲ್ವಿನ್ ಜೋನ್ಸ್ ಅನ್ನೋ ಒಬ್ಬರು ವ್ಯಕ್ತಿ ಲೋಕಲ್ ಏನಾದ್ರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡೋದು ಸರ್. ಅದು ಇವತ್ತು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಸುಮಾರು 220 ದೇಶಗಳಲ್ಲಿ 46,000 ಕ್ಲಬ್ಗಳಿದ್ದಾವೆ. 14 ಲಕ್ಷ ಮೆಂಬರ್ಸ್ ಇದ್ದಾರೆ. ವಿಶ್ವದ ಅತ್ಯಂತ ದೊಡ್ಡ ಸೇವಾ ಸಂಸ್ಥೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇದು ವಿಶ್ವದ ಒಂದು ಅತ್ಯಂತ ದೊಡ್ಡ ಸೇವಾ ಸಂಸ್ಥೆ. ಹೌದು. ಈಗ ತಾವು ಹೇಳಿದ್ರಿ 1917ನೇ ಇಸ್ವಿನಲ್ಲಿ ಇದು ಪ್ರಾರಂಭ ಆಯಿತು ಅಂತ ಹೇಳಿ. ಹೌದು. ಈಗಾಗಲೇ 100 ವರ್ಷವನ್ನು ದಾಟಿ 108 ವರ್ಷ ಆಯಿತು ಸರ್, ಹೋಗ್ತಾ ಇದೆ. ಇದನ್ನ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೆಲ್ವಿನ್ ಜೋಶ್ ಅವರ ಒಂದು ಉದ್ದೇಶ ಏನಿತ್ತು? ಯಾವ ಕಾರಣಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ? ನಮ್ದು 2 ಪಿಲ್ಲರ್ ಏನಂತಂದ್ರೆ ಅವ್ರ ಉದ್ದೇಶ ಇದ್ದು ಫ್ರೆಂಡ್ಶಿಪ್ ಅಂಡ್ ಫೆಲೋಶಿಪ್ ಅಂಡ್ ಸರ್ವಿಸ್. ಇವತ್ತು ಸೇವೆ ಬೆಳೆಸಬೇಕು ಜನರಲ್ಲಿ ಮತ್ತು ಫೆಲೋಶಿಪ್, ಒಂದು ಸ್ನೇಹಕೂಟ ಬೆಳಿಬೇಕು. ಈ ಸ್ನೇಹಕೂಟದಿಂದ ಅಲ್ಲಿ ಶುರು ಮಾಡಿ ಒಂದು ಸೇವೆಯನ್ನು ಮಾಡಬೇಕನ್ನೋ ಉದ್ದೇಶದಿಂದ ಸರ್ವಿಸ್ ಆ್ಯಂಡ್ ಫೆಲೋಶಿಪ್ ಅನ್ನೋ 2 ಇದರಲ್ಲಿ ಅವರು ಮಾಡಿಕೊಂಡ್ರು. ನಮ್ಮ ಧ್ಯೇಯ ವಾಕ್ಯ ಏನಿತ್ತು ಅವತ್ತು ಅಂತಂದರೆ ವಿ ಸರ್ವ್ ಎ ವರ್ಲ್ಡ್ ಇನ್ ನೀಡ್. ವಿ ಸರ್ವ್ ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ಮಾಡಿದ್ವಿ. ಪ್ರಪಂಚದಲ್ಲಿ ಎಲ್ಲಿ ಅವಶ್ಯಕತೆ ಇದೆ ನಮ್ಮ ಸೇವೆ ಅಲ್ಲಿ ನಾವು ಸೇವೆ ಮಾಡ್ತೀವಿ ಅನ್ನೋದು ಒಂದು ಟ್ಯಾಗ್ಲೈನಲ್ಲಿ ವಿ ಸ್ಟಾರ್ಟೆಡ್ ದಿಸ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು ಅವರು. ಯಾವ್ಯಾವ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಸೇವಾ ಕಾರ್ಯವನ್ನು ಮಾಡುತ್ತೆ ಸರ್? ಹಲವಾರು ಕ್ಷೇತ್ರ ಇದ್ದಾವೆ, ತುಂಬ ವಿಸ್ತಾರವಾಗಿದ್ದಾವೆ. ಅದರ ಮೇಯ್ನ್ ಇರೋಂತಂದ್ರೆ ನಮ್ಮಲ್ಲಿ ಇವಾಗ ವಿದ್ಯಾಭ್ಯಾಸಕ್ಕಾಗಿ ಸಪೋರ್ಟಿಂಗ್ ಇರ್ಬೋದು, ಅಥವಾ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಕ್ಯಾನ್ಸರ್ ಹಾಸ್ಪಿಟಲ್ಸಲ್ಲಿ ಇದು ಮಾಡೋದಾಗಿರ್ಬೋದು, ನ್ಯಾಚುರಲ್ ಕೆಲಾಮಿಟೀಸ್ಗೆ ನಾವು ಸಾಕಷ್ಟು ಸಹಾಯಧನ ಮಾಡ್ತೀವಿ. ನಮ್ಮಲ್ಲಿ ಒಂದು ಬೇಸಿಕ್ಕಾಗಿ ಹೇಳ್ಬೇಕಂದ್ರೆ
ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ ಇದೆ ಸರ್. 1968 ಇಸ್ವಿನಲ್ಲಿ ಇದು ಪ್ರಾರಂಭ ಆಗಿದ್ದು. ಇಲ್ಲಿ ಏನಂದರೆ ಮೆಲ್ವಿನ್ ಜೋನ್ಸ್ ಅವ್ರ ಹೆಸರಲ್ಲಿ ಒಂದು ಫೆಲೋಶಿಪ್ ಮಾಡಿದ್ದಾರೆ. ಅದು ಒಂದು ಫೆಲೋಶಿಪ್ಗೆ 1 ಲಕ್ಷ ರೂಪಾಯಿ. ಇದು ಪ್ರಪಂಚದಾದ್ಯಂತ ಇವಾಗ 16 ಲಕ್ಷ ಜನ ಅದಕ್ಕೆ ಫೆಲೋಶಿಪ್ ಕೊಟ್ಟಿದ್ದಾರೆ. LCIF ಫಂಡಲ್ಲಿ ವಿಶ್ವದಲ್ಲಿ 1000 ಕೋಟಿ ಬಿದ್ದಿದೆ. ಫಂಡ್ ಏನಕ್ಕೆ ಉಪಯೋಗಿಸ್ತಾರೆ ಅಂತಂದರೆ ಒಂದು ನ್ಯಾಚುರಲ್ ಕ್ಯಾಲಮಿಟೀಸ್ ಆಗಿರ್ಬೋದು, ಅಂದರೆ ಸುನಾಮಿ ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ಸ್ ಅದಾಗಿರ್ಬೋದು, ಅಥವಾ ಒಂದು ಸ್ಕೂಲ್ ಸಪೋರ್ಟ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಕಟ್ಟಿಸೋ ಉದ್ದೇಶ ಆಗಿರ್ಬೋದು, ಅಥವಾ ಒಂದು ಯುದ್ಧದಲ್ಲಾಗಿರ್ಬೋದು, ಆಮೇಲೆ ನ್ಯೂಟ್ರಿಷನ್ನು ಇದಕ್ಕೆ ಸಪ್ಲೈ ಇದಾಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳು ಸಹಿತ ನಾವು ಅಲ್ಲಿಂದ ಗ್ರ್ಯಾಂಟ್ಸ್ ಕೊಡ್ತೀವಿ ಸರ್. ಏನಾರ ಕ್ಯಾಲಾಮಿಟೀಸ್ ಆಯ್ತಂದರೆ ಸರ್ಕಾರ ಕೊಡೋದಕ್ಕಿಂತ ಮುಂಚೆ LCIF ಇಂದ ಗ್ರ್ಯಾಂಟ್ಸ್ ಬರುತ್ತೆ ಅಂತ ಹೇಳೋಕೆ ನಾನು ಹೆಮ್ಮೆ ಪಡ್ತೀನಿ. ಇಷ್ಟೆಲ್ಲ ಸೇವಾ ಕಾರ್ಯವನ್ನ ಯಾವುದೇ ಕ್ಷೇತ್ರ ಆಗಿರಲಿ ಇಂಥಲ್ಲೇ ಮಾಡಬೇಕು ಅಂತ ಏನಿಲ್ಲ. ಎಲ್ಲ ಅಗತ್ಯ ಇರುತ್ತೋ ಅಂಥ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಏನು ಸಮಸ್ಯೆ ಇರುತ್ತೋ ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡುತ್ತೆ. ಈ ಲಯನ್ಸ್ ಸೇವಾ ಸಂಸ್ಥೆಗೆ ಸರ್ ಯಾರೆಲ್ಲ ಸದಸ್ಯರಾಗಬಹುದು? ಸದಸ್ಯರು ಯಾರು ಬೇಕಾದ್ರೂ ಆಗ್ಬೋದು. ಬಡವ ಶ್ರೀಮಂತ ಅದು ಇದ್ರಲ್ಲಿ ಯಾರು ಸೇವಾ ಮನೋಭಾವನೆ ಇರ್ತದೆ, ನಾನು ಸಮಾಜಕ್ಕಾಗಿ ಸೇವೆ ಮಾಡಬೇಕು, ಸಮಾಜದಲ್ಲಿ ನಾನು ಗುರುತಿಸ್ಕೋಬೇಕು, ನನ್ನ ವ್ಯಕ್ತಿ ವಿಕಸನ ಆಗಬೇಕು ಅಂತ ಯಾರು ಮನೋಭಾವ ಇರುತ್ತೆ ಅಂತ ಎಲ್ಲ ವ್ಯಕ್ತಿಗಳು ಸಹಿತ ಅಲ್ಲಿ ಕೈ ಜೋಡಿಸ್ಬೋದು ಸರ್. ಕೈ ಜೋಡಿಸ್ಬೋದು. ಯಾರಿಗೆ ನಾವು ಸೇರ್ಬೇಕು ಅಂತ ಅನ್ಸುತ್ತಾ ಅವರು ಹೋಗಿ ಸದಸ್ಯತ್ವವನ್ನು ಪಡ್ಕೊಂಡು ಕೆಲಸವನ್ನ ಮಾಡಬಹುದು ಅಲ್ವಾ? ಈಗ ಕಳೆದ 108 ವರ್ಷಗಳಲ್ಲಿ ಗಮನಾರ್ಹವಾದಂತಹ ಕೆಲಸವನ್ನ ಲಯನ್ಸ್ ಸೇವಾ ಸಂಸ್ಥೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಮಾಡಿದೆ ಸರ್? ಒಂದೆರಡು ಮೇಲ್ಕ್ ಹಾಕ್ಬೋದಾ? ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕಳಿಸಿದ್ವಿ. ಆ ಕ್ಯಾನ್ಸರ್ ಹಾಸ್ಪಿಟಲ್ 100 ರೋಗಿಗಳಿಗೆ ಯಾವುದೇ ಖರ್ಚು ಇಲ್ದಲೇ ಅಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡ್ತಾ ಇದೆ. ಆಮೇಲೆ ಡಯಾಲಿಸಿಸ್ ಸೆಂಟರ್ಸ್ ಬೇಕಾದಷ್ಟಿದೆ. ಚಿಕ್ಕಬಳ್ಳಾಪುರವಾದ ಒಂದು ಫ್ರೀ ಹಾಸ್ಪಿಟಲ್ ಇದೆ, ಯಾವುದೇ ಖರ್ಚಿಲ್ಲದೆ ಬಡವರು ಹೋಗ್ಬಿಟ್ಟು ಅಲ್ಲಿ ಚಿಕಿತ್ಸೆ ಪಡೆಯಬಹುದು. ಇದು ನಮ್ಮ ಜಿಲ್ಲೆನಲ್ಲಿ, ಇನ್ನು ನಮ್ಮ ದೇಶದಲ್ಲಿ ನಮ್ಮ ವಿಶ್ವದಲ್ಲಿ ಲೆಕ್ಕ ಹಾಕೊಂಡು ಅದು ಕೌಂಟ್ಲೆಸ್ ಭಾಳ ದೊಡ್ಡ ಮಟ್ಟದಲ್ಲಿ ಈ ರೀತಿ ಎಲ್ಲ ಮಾಡ್ಕೊಂಡ್ಬರ್ತಾ ಇದೆ. ಹಾಸನದಲ್ಲಿಯೂ ಕೂಡ ಸುಮಾರು 50 ವರ್ಷ ಆಗಿದೆ ಪ್ರಾರಂಭ ಆಗಿ. 50 ವರ್ಷಗಳ ಅವಧಿಯಲ್ಲಿ ಏನೆಲ್ಲ ಗಮನಾರ್ಹವಾದಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಸರ್? ಸೊ ಈ 50 ವರ್ಷದಲ್ಲಿ 1976 ಸ್ಟಾರ್ಟ್ ಆಯ್ತು ನಮ್ಮಲ್ಲಿ. ಮಿಷನ್ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ನೋಡ್ಬಸ್, ಒಂದು ಲಯನ್ಸ್ ಮಿಷನ್ ಹಾಸ್ಪಿಟಲ್ ಡಯಾಲಿಸಿಸ್ ಸೆಂಟರ್ ಅಂತ ಇದೆ. ಸೊ ಅಲ್ಲಿ ನಾವು ಬೇರೆ ಕಡೆ ಏನು ನಾವು ಡಯಾಲಿಸಿಸ್ ಕೊಡಬೇಕೋ ಅದರ 50% ದುಡ್ಡಲ್ಲಿ ನಾವು ಅಲ್ಲಿ ಡಯಾಲಿಸಿಸ್ನ ನಾವು ಒದಗಿಸ್ತಾ ಇದ್ದೀವಿ. 20-30 ಈ ಥರ ಎಲ್ಲ ಕೇಸ್ಗಳು ಅಲ್ಲಿ ಬರ್ತವೆ. ಅದು ನಿರಂತರವಾಗಿ ಡಯಾಲಿಸಿಸ್ ನಡೀತಾ ಇದೆ. ರೈಲ್ವೆ ಸ್ಟೇಷನ್ ಆಗಿರೋದು, ಬಸ್ ಸ್ಟ್ಯಾಂಡ್ ಆಗಿರೋದು, ಇಲ್ಲಿಗೆ ಹಲವಾರು ಕಡೆ ನಾವು ಬಸ್ ಶೆಲ್ಟರ್ಸ್ ಕಟ್ಸಿದ್ದೀವಿ. ಆಮೇಲೆ ನಮ್ಮ ಲಯನ್ಸ್ ಸೆಂಟರ್ ಬಿಲ್ಡಿಂಗ್ ಏನಿದೆ, ಮೊದಲು ಅದು ಶುರು ಮಾಡಿದ್ದು ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ನಾವು. ಅಲ್ಲಿ ನಮ್ಮಲ್ಲಿ ಸುಮಾರು ಬುದ್ಧಿಮಾಂದ್ಯ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಉಚಿತವಾಗಿ ಅವರಿಗೆ ನಾವು ಬೆಳಗಿನ ಸಾಯಂಕಾಲ ಇಟ್ಕೊಂಡ್ಬಿಟ್ಟು ಅವರಿಗೆ ನಾವು ಸೇವೆ ಮಾಡ್ತಾಯಿದ್ವಿ. ಮಿಷನ್ ಹಾಸ್ಪಿಟ್ಲಿಗೆ ಒಂದು ಆಂಬುಲೆನ್ಸ್ನ ದಾನ ಕೊಟ್ಟಿದ್ವಿ ನಾವು. ಅದಾದ ನಂತರ ಒಂದು ಲಯನ್ಸ್ ವಾರ್ಡ್ ಅಂತ ಮಾಡಿಕೊಟ್ಟಿದ್ವಿ ಮಿಷನ್ ಹಾಸ್ಪಿಟ್ಲಲ್ಲಿ. ಆಮೇಲೆ ಡಾಕ್ಟರ್ ಶಿವಪ್ರಕಾಶ್ ನೇತ್ರಾಲಯಕ್ಕೆ ಒಂದು ಐ ಹಾಸ್ಪಿಟ್ಲಿಗೆ ಒಂದು ಆಂಬುಲೆನ್ಸ್ ಕೊಟ್ಟಿದ್ವಿ ಉಚಿತವಾಗಿ. ಆಮೇಲೆ ಹಲವಾರು ಕಡೆ ಸೈನ್ ಬೋರ್ಡ್ಸ್ ಆಗಿರ್ಬೋದು, ವೆಲ್ಕಮ್ ಬೋರ್ಡ್ಸ್ ಆಗಿರೋ ಇದು ಮಾಡ್ಕೊಂಡು ಎಲ್ಲ ಕಡೆ ತಾವು ಗಮನಿಸ್ಬೋದು. ಈ ಇನಿಷಿಯಲಿ ನಮ್ಮ ಸೈಟ್ ಫಸ್ಟ್ ಅಂತ ಒಂದು ಇತ್ತು ನಮ್ಮಲ್ಲಿ. ಅಂಧತ್ವ ನಿವಾರಣೆ ಅನ್ನೋದು ನಮ್ಮಲ್ಲಿ ಒಂದು ದೊಡ್ಡ ಧ್ಯೇಯ ನಮ್ಮದು. ಆ ಟೈಮಲ್ಲಿ ನಮ್ಮ ಲಯನ್ಸ್ ಕ್ಲಬ್ಬಿಂದ 1000 ಕಾರ್ನಿಯಾ ಡೊನೇಷನ್ಸ್ ಆಗಿದೆ, ದೊಡ್ಡ ಮಟ್ಟದಲ್ಲಾಗಿದೆ. ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದೀವಿ, ಆರ್ಗನ್ ಡೊನೇಷನ್ಸ್ ಮಾಡಿದ್ದೀವಿ. ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಅಂತಿದೆಯಾ ನಮ್ಮ ಕ್ಲಬ್ಬಲ್ಲಿ ನಡೀತದೆ. ಅಲ್ಲಿ G+1 ಒಂದು ಸ್ವಂತ ಕಟ್ಟಡನ ನಾವು ಮಾಡಿದ್ವಿ. ಈ ಥರ ಹಲವಾರು ಕಾರ್ಯಕ್ರಮಗಳು 50 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. 50 ವರ್ಷದಿಂದ ಸಾಕಷ್ಟು ಕೆಲಸಗಳನ್ನು ಹಾಸನದಲ್ಲಿಯೂ ಕೂಡ ಮಾಡ್ಕೊಂಡು ಬಂದಿದ್ದೀರಿ. ತಾವು ಹೇಳ್ತಾ ಇದ್ರಿ ಸರ್, 1-2 ಸರಿ ಪ್ರಸ್ತಾಪ ಮಾಡಿದ್ರಿ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿ. ನಮ್ಮ ಜಿಲ್ಲೆ ಅಂತ ಹೇಳಿದರೆ ನಾವು ಕಂದಾಯ ಇಲಾಖೆನಲ್ಲಿ ಏನು ಜಿಲ್ಲೆ ಮಾಡ್ತೀವೋ ಆ ಥರ ನಿಮ್ಮ ಲಯನ್ಸ್ ಕ್ಲಬ್ಬಿನ ಜಿಲ್ಲೆಗಳು ಇರೋದಿಲ್ಲ. ಒಂದು ಜಿಲ್ಲೆ ಅಂತ ಅಂದರೆ ಹೇಗಿರುತ್ತೆ ಹೇಳಿ ಸರ್? ಸರ್, ಒಂದು ಲಯನ್ಸ್ ಜಿಲ್ಲೆ ಅಂತಂದರೆ ಒಂದು 4 ಜಿಲ್ಲೆ ಸೇರಿಸಿ ಒಂದು ಲಯನ್ಸ್ ಜಿಲ್ಲೆ ಅಂತ ಮಾಡ್ತೀವಿ. ಸಪೋಸ್ ನಮ್ಮ ಜಿಲ್ಲೆ ತಗೊಂಡ್ರೆ ಮಂಗಳೂರು, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು, ಈ 4 ಜಿಲ್ಲೆ ಸೇರಿಸಿ ಲಯನ್ಸ್ ಜಿಲ್ಲೆ 317D ಅಂತ ಹೇಳ್ಬಿಟ್ಟು ನಾವು ಎತ್ಕೊಳ್ತೀವಿ. ಇದೇ ಥರ ನಮ್ಮ 6 ಲಯನ್ಸ್ ಜಿಲ್ಲೆಗಳಿದೆ ನಮ್ಮ ಕರ್ನಾಟಕದಲ್ಲಿ. ಅದರಲ್ಲಿ ನಮ್ಮದು ಈ 4 ಜಿಲ್ಲೆ ಸೇರಿಸಿ 317D ಅಂತ ಹೇಳ್ಬಿಟ್ಟು ನಾವು ಲಯನ್ಸ್ ಜಿಲ್ಲೆ ಅಂತ ಕರೀತೀವಿ ಸರ್. ಈಗ 317D ಅಂತ ಹೇಳಿದ್ರೆ ಅದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿ ನಾವೇನು ಕರಿತೀವೋ ಆ ಒಂದು ಜಿಲ್ಲೆ, ಸಂಪೂರ್ಣ ಕಂದಾಯ ಜಿಲ್ಲೆ. ಅದ್ರ ಜೊತೆಗೆ ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಕೊಡಗು ಜಿಲ್ಲೆ. ಇದಿಷ್ಟನ್ನು ಸೇರಿ 4 ಜಿಲ್ಲೆಯನ್ನು ಸೇರಿಸಿ ಒಂದು ಲಯನ್ಸ್ ಸೇವಾ ಜಿಲ್ಲೆ ಅಂತ ಹೇಳಿ ತಾವು ಮಾಡಿಕೊಂಡಿರ್ತೀರಿ. ಈ ಜಿಲ್ಲೆಯಲ್ಲಿ ಲಯನ್ಸ್ ಕ್ಲಬ್ಗಳು ಎಷ್ಟಿದ್ದಾವೆ, ಅವು ಏನೆಲ್ಲ ಗಮನಾರ್ಹವಾದಂಥ ಸೇವೆಯನ್ನು ಬೇರೆ ಕಡೆ ಮಾಡಿದ್ದಾವೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ನಮ್ಮ ಈ 4 ಜಿಲ್ಲೆ ಸೇರಿ 120 ಕ್ಲಬ್ಗಳಿದೆ ಸರ್. ಇದರಲ್ಲಿ ಮೇಜರ್ ಕಾರಣದಂದರೆ ನಮ್ಮ ಮಂಗಳೂರಲ್ಲಿ ಅವರು ಲಯನಿಸಮ್ ಅನ್ನೋದು ಹೇಳ್ತಾ ಅವ್ರಿಗೆ ಒಂದು ಪ್ಯಾಷನ್ನಲ್ಲಿ ಮಂಗಳೂರು ನಗರ ಒಂದರಲ್ಲೇ ಹೆಚ್ಚು ಕೂಡ 40 ಕ್ಲಬ್ಗಳಿದಾವೆ ಅಲ್ಲಿ ನಗರದಲ್ಲೇ. ಅಂದರೆ ಅವರು ಸೇವಾ ಮನೋಭಾವನೆ ಇರೋದು ಯಾವ ಮಟ್ಟಕ್ಕಿದೆ ಅಂತ ತಿಳ್ಕೊಳ್ಳಿ.
ಕಂಪ್ಯಾರಿಟಿವ್ಲಿ ಅವ್ರ ಕಡೆ ಕಂಪೇರ್ ಬಗ್ಗೆ ನಮ್ಮ ಸ್ವಲ್ಪ ಕಡಿಮೆ. ಆದರೂ ಕೂಡ ಇವಾಗ ಎಲ್ಲ ಪೂರ್ತಿ ಬೆಳೀತಾ ಇದೆ, ಅದನ್ನ ನಡ್ಕೊ ಮಾಡ್ತಾ ಇದೆ. ಮಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಈ ಕಡೆಗೆ ಬಂದರೆ ನಮ್ಮ ಇನ್ನೊಂದು ಕೊಪ್ಪ ಒಂದು ದೊಡ್ಡ ಸ್ಕೂಲ್ ಮಾಡಿದ್ವಿ, ಫ್ರೀ ಸ್ಕೂಲ್ ಮಾಡಿದ್ವಿ. ಈಗ ಮತ್ತೆ ಹಾಸ್ಪಿಟಲ್ಸು, ಎಜುಕೇಷನ್ ಸಪೋರ್ಟು, ಬುದ್ಧಿಮಾಂದ್ಯ ಮಕ್ಕಳಿಗೆ ಅವರು ಶಾಲೆ ನಡೆಸ್ತಾರೆ. ಈಗ 10 ನಮ್ಮ ಗುರುತರವಾದ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ತಮ್ಮ ಜಿಲ್ಲೆ ಏನಿದೆಯಾ ಈ 4 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸವನ್ನು ಮಾಡುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಬಹಳ ವಿಶೇಷವಾದಂಥದ್ದು ಏನು ಅಂತ ಹೇಳಿದರೆ, ತಮ್ಮ ಒಂದು ಹಾಸನದಲ್ಲಿರ್ತಕ್ಕಂತಹ ಮುಖ್ಯವಾದಂತಹ ಲಯನ್ಸ್ ಕ್ಲಬ್ ಏನಿದೆಯೋ, ಮೇನ್ ಕ್ಲಬ್ ಅಂತ ಹೇಳಿ ತಾವು ಕರಿತೀರಿ, ಈ ಕ್ಲಬ್ಬು ಕಳೆದ ಸಾಲಿನಲ್ಲಿ 10 ಲಕ್ಷ ಅಂಕಗಳನ್ನು ಸಂಪಾದನೆಯನ್ನು ಮಾಡಿದೆ ಸಮಾಜ ಸೇವಾ ಕಾರ್ಯಕ್ಕಾಗಿ. ಇದು ತಾವು ಈಗ ಹೇಳಿದಂಥ ಜಿಲ್ಲೆ ಏನಿದೆಯೋ ಈ ಜಿಲ್ಲೆಯಲ್ಲಿಯೇ ಅತ್ಯಂತ ಹೆಚ್ಚು ಸಮಾಜ ಸೇವೆಯನ್ನು ಮಾಡಿ ಅದಕ್ಕೆ ಒಂದು ಅತ್ಯುತ್ತಮ ಪ್ರಶಸ್ತಿಯನ್ನು ತಾವು ಪಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕಾಗಿ ತಮಗೆ ಮೊದಲಿಗೆ ಅಭಿನಂದನೆಗಳು ಸರ್. ಧನ್ಯವಾದಗಳು. ಏನೆಲ್ಲ ಕೆಲಸವನ್ನು ಈ ಒಂದು ವರ್ಷದ ಅವಧಿಯಲ್ಲಿ ತಾವು ಮಾಡಿದ್ರಿ, ಹೇಗೆ ಅತ್ಯುತ್ತಮವಾದಂತಹ ಪ್ರಶಸ್ತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ತಿಳಿಸಿ. ನಮ್ಮ ಲಯನ್ಸ್ ಕ್ಲಬ್ ಹಾಸನ ಪ್ರಾರಂಭ ಆಗಿ 50 ವರ್ಷ ಅಂತ ಹೇಳಿದೆ. ಹೌದು, 50ನೇ ವರ್ಷಕ್ಕೆ ನಾನು ಅಧ್ಯಕ್ಷ ಆದೆ. ನನ್ನ ಧ್ಯೇಯ ಏನು ಅಂದರೆ 50 ವರ್ಷಕ್ಕೆ ಏನೋ ಒಂದು ಗುರುತರವಾದ ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ಮನೋಭಾವನಲ್ಲಿದ್ದೆ. ಜುಲೈಯಿಂದ ನೆಕ್ಸ್ಟ್ ಜೂನ್ 31 1 ವರ್ಷದ ಅವಧಿ ಅಧ್ಯಕ್ಷರದು. ನಾನು ಅಧ್ಯಕ್ಷ ಆದಕ್ಕಿಂತ ಮುಂಚಿತವಾಗಿ ಏನೇನು ಮಾಡಬೇಕು ಅಂತ ನಾನು ಕಾರ್ಯಸೂಚಿಗಳು ಮಾಡಿಕೊಂಡು ನನ್ನದೇ ಅದೊಂದು ಪ್ರಬಲ ಟೀಮ್ ಕಟ್ಕೊಂಡೆ ಸರ್. ನನ್ನ ಜೊತೆ ಯಾರು ಕೆಲಸ ಮಾಡ್ತಾರೆ ಅಂಥದ್ದೇ ಒಂದು ಟೀಮ್ ಕಟ್ಟಿ ನಾನೊಂದು ಮೀಟಿಂಗ್ ಮಾಡ್ತೀನಿ. ಆ ಒಂದು ಇದರಲ್ಲಿ ನಾನು ಚಿಂತಕರ ಚಾವಡಿಯಲ್ಲಿ ಚಿಂತನ ಮಂಥನ ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ಎಲ್ಲರ ಅಭಿಪ್ರಾಯ ನಾನು ಪಡ್ಕೊಂತೀನಿ ಆ ಟೈಮಲ್ಲಿ, ಏನು ಮಾಡ್ಬೋದು ಏನು ಬಿಡ್ಬೋದು ಅಂತೇಳಿ. ಅದಕ್ಕೆ ನಾನು 50ನೇ ವರ್ಷಕ್ಕೆ ಡೇ 1ನಲ್ಲಿ 50 ಮೆಂಬರ್ಸ್ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಇದು ಮಾಡ್ತೀನಿ. ಅವಾಗ ನನ್ನ ಸ್ನೇಹಿತರ ಸಪೋರ್ಟ್ ತಗೊಂತೀನಿ. ನಾನು PWD ಇಲಾಖೆಯಲ್ಲಿ ಕೆಲಸ ಮಾಡಿದ್ದಿಂದ ಆ ಕಾಂಟ್ಯಾಕ್ಟ್ ಇಟ್ಕೊಂಡು ನಾವೆಲ್ಲ ಕಡೆ ಹೋಗ್ತೀವಿ. ಹೋಗಿ 1.5 ತಿಂಗಳಲ್ಲಿ 50 ಜನ ಮೆಂಬರ್ಸ್ನ ನಾವು ಆರಾಮಾಗಿ ಪಡ್ಕೋತೀವಿ. ನಾನು ಮೆಲ್ವಿನ್ ಜೋನ್ಸ್ ಫೆಲೋಶಿಪ್ ಅಂತ ಹೇಳಿದೆ ನಿಮಗೆ, 1 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಒಬ್ಬರಿಗೆ ಅಂತಂತೇಳಿ. ಕ್ಲಬ್ ಮೆಂಬರ್ಸ್ಗಳಿಂದ 25 ಲಕ್ಷ ಅರೌಂಡ್ ಅಷ್ಟು ಹಣನ ನಾವು LCIF ಫಂಡ್, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫಂಡ್ ಅಂತ ಏನಿದೆಯಲ್ಲ ಅಲ್ಲಿಗೆ ದೇಣಿಗೆಯನ್ನು ಕೊಡ್ತೀವಿ. 50 ಜನ ಹೊಸ ಸದಸ್ಯರು, 25 MJ ಫೆಲೋಶಿಪ್ನ ಕೊಡ್ತೀವಿ. ಇದು ವಿಶ್ವದಲ್ಲಿ ಒಂದು ಕ್ಲಬ್ಬು ಆನ್ ದಿ ಡೇ ಆಫ್ ಇನ್ಸ್ಟಾಲೇಷನ್ ಅಂದರೆ ನಾವೇನು ಪ್ರಮಾಣವತ್ತು ಸ್ವೀಕಾರ ಮಾಡ್ತೀವಲ್ಲ ಅವತ್ತು ಮಾಡೋ ಏನು ಸಾಧನೆ ಇದೆಯಲ್ಲ ಇದು ವಿಶ್ವ ದಾಖಲೆ ಅಂತ ಹೇಳೋದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ. ವಿಶ್ವ ದಾಖಲೆ ಇದು. ಸೊ ಈ ದಾಖಲೆಗಾಗಿ ನನಗೆ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ಸಿಂದ ಗೋಲ್ಡ್ ಅವಾರ್ಡ್ ಸಿಕ್ಕಿದೆ, ಇಂಟರ್ನ್ಯಾಷನಲ್ ಪಿನ್ ಸಿಕ್ಕಿದೆ. ಸೊ ಈ ಥರ ಹಲವಾರು ಕಡೆ ನನಗೆ 8 ಜಿಲ್ಲೆಯಲ್ಲಿ ನಮ್ಮನ್ನು ಗುರುತಿಸಿದ್ದಾರೆ ಸರ್. ಅಂತಂದ್ರೆ ಒಂದೇ ದಿವಸದ ಅವಧಿಯಲ್ಲಿ 50 ಜನರಿಗೆ ಸದಸ್ಯತ್ವ ಕೊಟ್ರಿ, 25 ಜನರಿಗೆ ಫೆಲೋಶಿಪ್ ಅನ್ನ ಕೊಟ್ರಿ. ಇದು ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಆಗಿರೋಂಥ ಒಂದು ಕೆಲಸ. ಹಾಗಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಧನ್ಯವಾದಗಳು. ಸೊ ಅಲ್ಲಿಂದ ನಾವು ಶುರುವಾದ ನಮ್ಮ ಪ್ರಯಾಣ ಅಲ್ಲಿಂದ ಮುಂದಕ್ಕೆ ಶುರು ಮಾಡಿದ್ದು. ಅಂತಂದ್ರೆ ಆರಂಭದಲ್ಲೇ ಬಾರಿ ಚೆನ್ನಾಗಾಯ್ತು. ಗುಡ್ ಸ್ಟಾರ್ಟಿಂಗ್ ಹಾಫ್ ವೇ ವರ್ಕ್ ಡನ್ ಅಂತಂತಾರಲ್ಲ, ಆ ರೀತಿಯಾಗಿ ನಮ್ಮದು ಪ್ರಾರಂಭ ಆಯಿತು. ಪ್ರಾರಂಭ ಆದಮೇಲೆ ನಾವು ನಿಲ್ಲಿಸಲಿಲ್ಲ. ಅಲ್ಲೇನು ಮಾಡಬೇಕು ಅಂತ ಎಲ್ಲ ಕಾರ್ಯಸೂಚನೆ ನಾನು ಮಾಡ್ಕೊಂಡು ಏನು ಮಾಡಬೇಕು ಅಂತಂತೇಳಿ, ಏನಕ್ಕೆ ಆಗಲಿ ಹಣಕಾಸಿನ ಒಂದು ವ್ಯವಸ್ಥೆ ಇಲ್ಲದಿದ್ದರೆ, ಆ ಸಪೋರ್ಟ್ ಇಲ್ಲದ್ರೆ ನಾವೇನೋ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ನಾವೇನು ಮೆಂಬರ್ಸಿಂದ ಫೀಸು ಅಂತ ಏನು ಕಲೆಕ್ಟ್ ಮಾಡ್ತೀವಲ್ಲ, 1 ವರ್ಷಕ್ಕೆ ಅಂತ 14,000 ರೂಪಾಯಿ ನಾವು ಕಲೆಕ್ಟ್ ಮಾಡ್ತೀವಿ. ಅದ್ರಲ್ಲಿ ಅರ್ಧ ದುಡ್ಡು ನಾವು ಇಂಟರ್ನ್ಯಾಷನಲ್ಗೆ ಕಟ್ಟಬೇಕು. ಉಳಿದ್ರಲ್ಲಿ ನಾವು ಇಲ್ಲೇ ಸೇವೆ ಕಾರ್ಯಗಳು ಮಾಡಬೇಕು. ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್ ಇರ್ತದೆ. ಇದೆಲ್ಲವನ್ನು ಸಹಿತ ಅಷ್ಟರಲ್ಲಿ ನಾವು ಮೇಕೌಟ್ ಮಾಡಬೇಕು. ಹಂಗೆ ಮಾಡ್ಕೊಂಡು ಹೋದಾಗ ನಾವು ಗುರುತರವಾದ ಸೇವಾ ಕಾರ್ಯಗಳು ಮಾಡೋಕ್ಕಾಗಲ್ಲ. ದಾನಿಗಳು ದಾನ ಕೊಟ್ಟು ಹೊರ್ತವೆ ನಾವು ಆ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಫಂಡ್ ರೈಸಿಂಗ್ ಕಾರ್ಯಕ್ರಮ ಮಾಡೋಣ ಅನ್ನೋ ನಾವು ಒಂದು ಕಾರ್ಯಕ್ರಮ ಹಾಕೊಂಡ್ವಿ. ಕುರುಕ್ಷೇತ್ರ ಅಂತ ಒಂದು ಡ್ರಾಮಾ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಎಲ್ಲ ನಮ್ಮ ಸದಸ್ಯರನ್ನೇ ಅದರಲ್ಲೆಲ್ಲ ಆಕ್ಟ್ ಮಾಡಿದ್ದು. ಸತತವಾಗಿ 4-3 ತಿಂಗಳು ಅಭ್ಯಾಸ ಮಾಡ್ತೀವಿ. ಕಲಾಕ್ಷೇತ್ರದಲ್ಲಿ ಆ ಡ್ರಾಮಾ ಮಾಡ್ತೀವಿ ನಾವು. ಅಭೂತಪೂರ್ವವಾದ ಯಶಸ್ಸು ಸಿಗುತ್ತೆ. ಎಲ್ಲ ಪಬ್ಲಿಕ್ ಎಂಜಾಯ್ ಮಾಡ್ತಾರೆ. ಅದೆಲ್ಲ ಸಿಕ್ಕಿದ್ದೆಲ್ಲ ಮಾಡೋಕೆ ನಮ್ಗೆ ಸಿಕ್ಕಿದ್ದು ಒಂದು 3.5 ಲಕ್ಷ ರೂಪಾಯಿ ಅದ್ರಲ್ಲಿ ಆದಾಯ ಆಗುತ್ತೆ ಅಷ್ಟೇ. ನಾನು ಹಾಕೊಂಡಿದ್ದು ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು. ನನಗೆ ಸಿಕ್ಕಿದ್ದು 3.5 ಲಕ್ಷ ಆದಾಯ. ಅದರಿಂದ ಏನೂ ಆಗೋದಿಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಮತ್ತೆ ನಮ್ಮ ತಂಡ ಏನಿತ್ತಲ್ಲ, ನಾನು ಕೆಲಸ ಮಾಡಿದ್ನಲ್ಲ ಆ ಕ್ಷೇತ್ರದಲ್ಲಿ PWDನಲ್ಲಿ ನಮ್ಮ ಗುತ್ತಿಗೆದಾರ ಮಿತ್ರರು ಇರ್ತಾರೆ, ಅವ್ರ ಹತ್ರ ಹೋಗೋಣ, ನಾವು ಈ ಥರ ಸಮಾಜ ಕೆಲಸಗಳು ಮಾಡ್ತಾ ಇದ್ವಿ, ನಮ್ಮ ಕೈ ಜೋಡಿಸಿ ಅಂತ ಕೇಳೋಣ ಒಂದು ಉದ್ದೇಶದಿಂದ ಮನೆಗೆ ಹೋಗ್ತೀವಿ. ನಾವೆಲ್ಲ ಹೋದಾಗ ಅಲ್ಲಿಂದ ನಮ್ಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಗುತ್ತೆ. ಎಲ್ಲ ಸಹಕರಿಸ್ತಾರೆ. ಏನು ಅಂದ್ಕೊಂಡಿದ್ದ ಅದಕ್ಕೆ ಬೇಕಾದ ಒಂದು ದೇಣಿಗೆ ನಾನು ಸಂಗ್ರಹ ಮಾಡ್ತೀನಿ. ಸೊ ಆ ದೇಣಿಗೆನಲ್ಲೇನೋ ಸುಮಾರು ಕೆಲಸಗಳು ಮಾಡಿದ್ದೀವಿ ಈ ವರ್ಷ. 50ನೇ ವರ್ಷದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಏನು ಬೇಕಾದ ಆ ದೇಣಿಗೆ ಅಲ್ಲಿ ಸಿಕ್ಕಿದ್ರಿಂದ ಅಲ್ಲಾಗಿರ್ಬೋದು, ಅದಾದ ನಂತರ ನಮ್ಮ ಕ್ಲಬ್ ಮೆಂಬರ್ಸ್ ಆಗಿರ್ಬೋದು, ಅವ್ರು ಯಾರ್ಯಾರು ಯಾವ ಶಕ್ತಾನುಸಾರವಾಗಿ ಅವರು ನಮಗೆ ಸಹಾಯ ಮಾಡಿದ್ದಾರೆ. ಇವರೆಲ್ಲರ ಸಹಾಯದಿಂದ ಇಷ್ಟು ಕೆಲಸಗಳು ನಾವು ಮಾಡ್ತೀವಿ ಅಲ್ಲಿ ಈ ಒಂದು ವರ್ಷದಲ್ಲಿ. ಸೊ ಒಂದು ಮೆಂಟಲಿ ರಿಟಾರ್ಡೆಡ್ ಸ್ಕೂಲ್ ಅಂದರೆ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ನಮ್ಮ ಕ್ಲಬ್ಬಲ್ಲಿ ನಡೀತಿತ್ತು ಅಂತ ಹೇಳಿದ್ವಿ ನಿಮಗೆ.
ರೆಸಿಡೆನ್ಷಿಯಲ್ ಸ್ಕೂಲ್ ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ನಮ್ಮದು. ಅವರಿಗೆ ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಫ್ಟು ಇವರಿಗೆಲ್ಲ ಒಂದು ಶಾಲೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಕೂಡದಲ್ಲಿ CAC ಅಪ್ಲೈ ಮಾಡಿ 11,000 ಚದರ ಅಡಿಯ ಒಂದು ಸೈಟನ್ನು ನಾವು ಮಾಡಿದ್ದೀವಿ. CA ಅಂತ ನಮ್ಗೆ ಅಲರ್ಟ್ ಆಗಿದೆ ಸೈಟು, ಆ ಒಂದು ಸೈಟ್ನೊಂದು ಮಾಡ್ತೀವಿ. ಅದಾದ ನಂತರ ಮಿಷನ್ ಹಾಸ್ಪಿಟಲ್ ಒಂದು ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ಅಂತ ಮಾಡ್ತೀವಿ. ಅಂದ್ರೆ ಉಪಶಮನ ಆರೈಕೆ ಕೇಂದ್ರ. ಉಪಶಮನ ಆರೈಕೆ ಕೇಂದ್ರ ಅಂತಂತಂದ್ರೆ ಒಬ್ಬ ಪೇಷಂಟ್ ಅಂದ್ರೆ ಡೆತ್ ಬೆಡ್ ಇರ್ತಾನ ಅವನ ಮನೆಯಲ್ಲೂ ಸಹಿತ ಅನಿವಾರ್ಯ ಕಾರಣ ನೋಡ್ಕೊಳಕ್ ಆಗ್ತಿರೋದಿಲ್ಲ. ಹಾಸ್ಪಿಟಲ್ ಸಹಿತ ರಿಜೆಕ್ಟ್ ಮಾಡಿರ್ತಾರೆ ಪೇಷಂಟ್, ಉಳಿಯಲ್ರಿ ಕರ್ಕೊಂಡ್ರೋಗಿ ಅಂತ ತಂದಿರ್ತಾರೆ. ಅಂತ ಒಬ್ಬ ಪೇಷಂಟ್ಗಳನ್ನ ಆ ಒಂದು ಕೇಂದ್ರದಲ್ಲಿ ಇಟ್ಕೊಂಡು ಅವ್ರನ್ನ ಆರೈಕೆ ಮಾಡ್ತಾರೆ. ಅಲ್ಲಿ ಅವ್ರು ಮೆಡಿಸಿನ್ಸ್ ಕೊಡ್ತಾರೆ, ಫುಡ್ ಕೊಡ್ತಾರೆ, ಮತ್ತೆ ನರ್ಸಿಂಗ್ ಕೊಡ್ತಾರೆ. ಇಂಥ ಒಂದು ವ್ಯವಸ್ಥೆ ಇರೋ ಒಂದು ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ನಮ್ಮ ಹಾಸನ ಜಿಲ್ಲೆ ಎಲ್ಲೆಲ್ಲೂ ಇಲ್ಲ. ಪ್ರಪ್ರಥಮ ಬಾರಿಗೆ ಮಿಷನ್ ಹಾಸ್ಪಿಟಲ್ ಒಂದು ಸಹಯೋಗದೊಂದಿಗೆ ನಾವು ಸೇರ್ಕೊಂಡು ಒಂದು ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ಮಾಡ್ತೀವಿ. ಅದು ಇದೆಲ್ಲ ಪ್ರಾರಂಭ ಆಗಿದೆ, ಕೆಲಸ ನಿರ್ವಹಿಸ್ತಾ ಇದೆ. ಅಂದರೆ ಮೊರಾರ್ಜಿ ದೇಸಾಯಿ ಸ್ಕೂಲ್ನಲ್ಲಿ ಪೇರೆಂಟ್ಸ್ ಬಂದರೆ ಅವ್ರ ಮಕ್ಕಳಿಗೆ ಊಟ ಗಿಟ್ಟಲ್ಲಿ ತಂದಿರ್ತಾರಲ್ಲ ಇರ್ತಾರಲ್ಲ, ಅವ್ರಿಗೆ ಊಟ ಕೊಡಲಿಕ್ಕೆ ಅವ್ರಿಗೆ ಎಂಟ್ರೆನ್ಸ್ ಇಲ್ಲ, ಒಳಗಡೆಗೆ ಹೋಗಿ ಊಟ ಕೊಡೋಕ್ಕಾಗಲ್ಲ, ಮಾಡೋದಿಲ್ಲ. ಅವ್ರನ್ನೇ ಹೊರಗಡೆ ಬರಬೇಕು. ಅಲ್ಲಿ ಯಾವುದೋ ಒಂದು ಇದಿಲ್ಲ, ಅಲ್ಲಿ ಕಾಂಪೌಂಡ್ ಪಕ್ಕನೋ ಮರದ ಕೆಳಗೆ ಹೋಗ್ಬೇಕು, ಅವ್ರಿಗೆ ಊಟ ಕೊಡಬೇಕು, ಅವ್ರ ಜೊತೆ ಮಾತಾಡಬೇಕು, ಹೋಗಬೇಕು. ಈ ಒಂದು ಸಮಸ್ಯೆನ ನಿವಾರಿಸ್ಬೇಕನ್ನೋ ಒಂದು ದೃಷ್ಟಿಯಿಂದ ನಾವೊಂದು ಪೇರೆಂಟ್ಸ್ ಚಿಲ್ಡ್ರನ್ ಶೆಲ್ಟರ್ ಅಂತ ಮಾಡಿಸಿದ್ವಿ ದೊಡ್ಡದಾಗಿ. ಅವ್ರು ಬಂದಾಗ ಅವ್ರ ಮಕ್ಕಳ ಜೊತೆ ಕೂತ್ಕೊಂಡು ಅವ್ರು ಬೇಕಾದ ಊಟ ಕೊಡೋದು, ಇದು ಮಾಡೋದು, ಅವ್ರ ಕಷ್ಟ ಸುಖಗಳು ವಿಚಾರಿಸೋದು, ಒಂದು ಸುವ್ಯವಸ್ಥೆಗಾಗಿ ನಾವೊಂದು ಪೇರೆಂಟ್ಸ್ ಚಿಲ್ಡ್ರನ್ ಒಂದು ಶೆಲ್ಟರ್ ಅಂತ ಒಂದು ಅದು ಮಾಡಿಕೊಟ್ಟಿವಿ ಅವರಿಗೆ. ಅದರಿಂದ ತುಂಬ ಪೇರೆಂಟ್ಸ್ ಅನುಕೂಲ ಆಗಿದೆ. ಮಕ್ಕಳು ಸಹಿತ ಇವತ್ತು ಅದನ್ನ ಉಪಯೋಗ ಪಡ್ಕೊಂತ ಇದೆ. ಮೊಸಳೆ ಹೊಸಳ್ಳಿ ರೋಡಲ್ಲಿ ಅದು ಮಾಡಿದ್ವು. ಕಂಚನಹಳ್ಳಿಲಿ ಒಂದು ಪಬ್ಲಿಕ್ ಟಾಯ್ಲೆಟ್ ಇರಲಿಲ್ಲ. ಅಂದರೆ ಎಲ್ಲೂ ಗರ್ಭಿಣಿ ಸ್ತ್ರೀಯರು ಬರ್ತಾರೆ, ಸಪ್ರೇಟು ಟಾಯ್ಲೆಟ್ ರೂಮ್ ಬೇಕು ಅನ್ನೋ ಒಂದು ಮಾಹಿತಿ ಬಂತು ನಮಗೆ. ಸೊ ಅಲ್ಲೇ ಒಂದು ಟಾಯ್ಲೆಟ್ ರೂಮ್ನ ನಾವು ಕಳಿಸ್ಕೊಡ್ತೀವಿ. ಇನ್ನೊಂದು ಅಂತ ಮುಖ್ಯವಾದ ಅಂತಂದರೆ ನಮ್ಮ ಬಿಟ್ಗೊಂಡಳ್ಳಿ ಸ್ಮಶಾನ ಅಂತ ತಮಗೆಲ್ಲ ಗೊತ್ತಿರಬಹುದು. ಅವಾಗೆಲ್ಲ ಮೊದಲು ಅಧ್ಯಕ್ಷ ಆದ ಮುಂಚೆ ಅಲ್ಲಿ ಹೋದಾಗ ಏನು ಅನುಭವಿಸಿದ್ದಂದ್ರೆ, ಊಟ ಆದಮೇಲೆ ಹೋಗಿ ನಾವು ದೇವ್ರ ದರ್ಶನ ಮಾಡಬೇಕು, ಕೈಕಾಲು ಮುಖ ತೊಳ್ಕೋಬೇಕು. ಹೌದು. ಎಂಥ ಅವ್ಯವಸ್ಥೆ ಇತ್ತು ಅಂದರೆ ಅಲ್ಲಿ ಹೋಗೋಕೆ ರಸ್ತೆ ಸರಿ ಇಲ್ಲ. ಅಲ್ಲಿ ಶವ ಸಂಸ್ಕಾರ ಮಾಡಿದ್ಮೇಲೆ ಬಂದರೆ ದೇವ್ರ ನಮಸ್ಕಾರ ಮಾಡೋಕ್ಕೆ ಎಲ್ಲೋ ಹುಡ್ಕೊಂಡ್ಬೇಕು ದೇವಸ್ಥಾನಗಳನ್ನ. ಮುಖ ತುಳಿಯೋದಕ್ಕೆ ಇನ್ನೆಲ್ಲ ಹೋಗ್ಬೇಕು. ಎಲೆಕ್ಟ್ರಿಸಿಟಿ ಇಲ್ಲ ಸರಿಯಾಗಿ. ಈ ಒಂದು ಅವ್ಯವಸ್ಥೆನ ಏನಾದ್ರು ಮಾಡಬೇಕು ಅಂತಂತೇಳಿ ಒಂದು ನಿಟ್ಟಿನಲ್ಲಿ ನಾವು ಹೋಗಿ ಅಲ್ಲಿ ಅಪ್ರೋಚ್ ಮಾಡಿ ಅಲ್ಲಿ ರುದ್ರಶಂಕರ ದೇವಾಲಯ ಅಂತ ಒಂದು ಒಳ್ಳೆ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ. ಒಂದು 6 ಲಕ್ಷ ವೆಚ್ಚದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ವಿ. 6 ಲಕ್ಷದ ವೆಚ್ಚದಲ್ಲಿ. ಹೌದು. ಮತ್ತೆ ನಮ್ಮ ಮುನ್ಸಿಪಾಲ್ಟಿ ಇವರು ಅಧಿಕಾರಿಗಳ ಎಲ್ಲ ಪಟ್ಟು ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ MLAನೂ ಕರ್ಕೊಂಡೋಗಿ ಇಂಥ ಅವ್ಯವಸ್ಥೆ ಅಂತ ತೋರಿಸ್ಬಿಟ್ಟು ಅಲ್ಲಿ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ ವ್ಯವಸ್ಥೆ, ರಸ್ತೆ ಸ್ವಲ್ಪ ದುರಸ್ತಿ ಆಗಿದೆ ಅಷ್ಟೇ. ಇವಾಗ ಹೊಸದಾಗಿ ಇನ್ನೂ ರಸ್ತೆ ಮಾಡಬೇಕು. ಯಾಕೆಂದ್ರೆ ಅಲ್ಲಿ ಎಂಟ್ರಿನ ಆಗಕ್ಕಾಗ್ತಿರಲಿಲ್ಲ, ಅಷ್ಟು ಮರ ಗಿಡಗಳು ಬೆಳ್ಕೊಂಡ್ಬಿಟ್ಟಿದ್ದೇವೆ ಅಲ್ಲಿ. ಸೊ ಅದನ್ನೆಲ್ಲವನ್ನು ನಾವು ಪೂರ್ತಿ ಸ್ವಚ್ಛ ಮಾಡಿಸಿದ್ವಿ ಅಲ್ಲಿ. ನಮ್ಮ ಸಂಸ್ಥೆಯಿಂದ ಏನಾಗಬೇಕು ಅದು ಮಾಡಿದ್ವಿ. ಇನ್ನು ಮುಂದಾದರೂ ಸಹಿತ ಸರ್ಕಾರದರಾಗಲಿ ನಮ್ಮ ಲೋಕಲ್ ಬಾಡೀಸ್ ಆಗಲಿ ಅದ್ರ ಕಡೆ ಗಮನ ಹರಿಸ್ಬಿಟ್ಟು ಒಂದು ಒಳ್ಳೆ ರೀತಿಯಾಗಿ ನಮ್ಮ ರುದ್ರಭೂಮಿಗಳು ಮೇಂಟೈನ್ ಮಾಡಬೇಕಂತ ರಿಕ್ವೆಸ್ಟ್ ನನ್ನ ಸಂಸ್ಥೆಯಿಂದ ಇವತ್ತು. ಹೌದು. ಯಾಕೆ ಅಂತಂದರೆ ಅಂತಿಮ ಸಂಸ್ಕಾರವನ್ನು ಮಾಡ್ತಕ್ಕಂತಹ ಜಾಗ ಚೆನ್ನಾಗಿರ್ಬೇಕು. ಈ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನವನ್ನು ತಾವು ಮಾಡಿದಿರಿ. ಇದು ಹೀಗೆ ಮುಂದುವರಿಲಿ ಅನ್ನೋಂಥದ್ದು ನನ್ನ ಒಂದು ಆಶಯ. ಸೀನಿಯರ್ ಸಿಟಿಸನ್ಸ್ ಡೇ ಕೇರ್ ಅಂತ ಹೇಳ್ಬಿಟ್ಟು ನಮ್ಮ ಶಿವಸಮ್ಮ ಕಾರ್ಯದರ್ಶಿ ಅವರು ಡೆಪ್ಟಿ ಡೈರೆಕ್ಟರ್ ಆಗಿದ್ದಾಗ ಅಲ್ಲಿ ಒಂದೆಲ್ಲ ಚೆನ್ನಾಗಿ ಮಾಡಿದ್ರೆ ಅಲ್ಲಿ ಒಂದು ವಿಸಿಟ್ ಕೊಡೋಕೆ ಹೋಗಿದ್ವಿ. ಬೆಳಗ್ಗೆ ಬಂದವರು ಸೀನಿಯರ್ ಸಿಟಿಸನ್ಸು ಸಾಯಂಕಾಲದವರೆಗೂ ಅಲ್ಲೇ ಇರ್ತಾರೆ. ಊಟ ಕೂಡ ವ್ಯವಸ್ಥೆ ಅವೆಲ್ಲ ಇದ್ದಾವಲ್ಲಿ, ಮಲ್ಗೋ ವ್ಯವಸ್ಥೆ ಎಲ್ಲ ಇದೆ. ಆದರೆ ಮನೋರಂಜನೆಗಾಗಿ ಒಂದು TV ಇರಲಿಲ್ಲ. ಅದೇ ಆನ್ ಸ್ಪಾಟಲ್ಲಿ ನಾವು ಒಂದು TV ಕೊಡಿಸ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರಿಗೆ ಆಶ್ವಾಸನೆ ಕೊಟ್ಟು ಬಂದ್ವಿ. ಅದೇ ರೀತಿ ನಮ್ಮ ಗವರ್ನರ್ ವಿಸಿಟ್ ಟೈಮಲ್ಲಿ ಹೋಗಿ ಅಲ್ಲಿ ಒಂದು TVನ ನಾವು ದಾನ ಮಾಡಿ ಅಲ್ಲಿ ಒಂದು ಇದು ಮಾಡ್ಕೊಂಡು ಬಂದಿದ್ವಿ. ಅವ್ರು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ. ಹೈಯರ್ ಪ್ರೈಮರಿ ಸ್ಕೂಲು ಕುಡಿಯೋ ನೀರು ಅವ್ರಿಗೆ RO ಪ್ಲ್ಯಾಂಟ್ ಇರಲಿಲ್ಲ, ಬೇರೆ ನಲ್ಲಿ ನೀರು ಕುಡಿತಾರೆ ಇದು ಮಾಡ್ತೀರ ಅಂತ ನಮ್ಮದು ಮಾಹಿತಿ ಬಂತು. ನಾವು ಅಲ್ಲೂ ಸಹಿತ ಒಂದು RO ಪ್ಲ್ಯಾಂಟ್ನ ಕೊಟ್ಟಿದ್ವಿ. ಮಕ್ಕಳು ಅದನ್ನ ಉಪಯೋಗಿಸ್ಕೊತಾ ಇದ್ದಾರೆ. ನಮ್ಮ ಕ್ಲಬ್ ಇದೆಯಲ್ಲ ಅಲ್ಲಿ ನಮ್ಮ ಇದರಲ್ಲಿ ಸೀನಿಯರ್ ಸಿಟಿಸನ್ಸ್ ಎಲ್ಲಿ 60, 70, 80 ಹಿಂಗೆಲ್ಲ ಇದ್ದಾರೆ. ನಮ್ಮ ಮೀಟಿಂಗ್ ನಡೆಯೋದು 2nd ಫ್ಲೋರಲ್ಲಿ. ಅವ್ರಿಗೆ ಹತ್ತಲಿಕ್ಕೆ ಭಾರಿ ಪ್ರಾಬ್ಲಮ್ ಆಯಿತು. ಹಂಗಾಗಿ ಒಂದು ಲಿಫ್ಟಿನ ವ್ಯವಸ್ಥೆ ಮಾಡಿಸಿದ್ವಿ ನಾನಲ್ಲಿ ದೇಣಿಗೆಯಿಂದ. ಮತ್ತೆ ಫುಲ್ ರಿನೋವೇಷನ್ ಮಾಡಿಸಿದ್ವಿ. 17 ಲಕ್ಷ ವೆಚ್ಚದಲ್ಲಿ ಲಯನ್ಸ್ ಸೇವಾ ಮಂದಿರ ಅದನ್ನೊಂದು ರಿನೋವೇಷನ್ಸ್ ಆಗಿದೆ, ಲಿಫ್ಟ್ ಆಗಿದೆ ಸರ್. ಆಮೇಲೆ ನಮ್ಮ SMK ನಗರದಲ್ಲಿ ಆ ಹೊಸ ಬಡಾವಣೆಯಲ್ಲಿ ಬಸ್ಸು ಕಾಯಲಿಕ್ಕೆ ಒಂದು ಬಸ್ ಶೆಲ್ಟರ್ ಇರಲಿಲ್ಲ. ಸುಮಾರು ಜನ ಬಂದು ಬಿಸಿಲಲ್ಲೇ ಕಾಯೋದು ಇದು ಮಾಡೋದು ಅಂತಿದ್ದು ನಮಗೊಂದು ಅಲ್ಲಿಂದ ಹವಾಲ್ ಬಂತು. ಸೊ ಅಲ್ಲಿ ಹೋಗಿ ಸಹಿತ ನಾವೊಂದು ಭಾಳ ವಿನೂತನವಾಗಿ ಒಂದು ಬಸ್ ಶೆಲ್ಟರ್ ಮಾಡಿದ್ವಿ. ಇಷ್ಟು ನಾವು ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಅಂತೀವಲ್ಲ, ಇದನ್ನು ಹೊರತುಪಡಿಸಿ ನಾವು ಹಲವಾರು ದಾನ ಧರ್ಮದ ಕಾರ್ಯಗಳು ಮಾಡಿದ್ವಿ. ಕೃಷ್ಣ ಬ್ರೈನ್ ಸ್ಕೂಲ್ ಇದೆಯಲ್ಲ ಅಲ್ಲಿಗೆ ಡೊನೇಷನ್ ಕೊಟ್ಟಿದ್ವಿ. ಬುದ್ಧಿಮಾಂದ್ಯ ಮಕ್ಕಳಿಗೆ ಸಾಧ್ಯ ಸ್ಕೂಲ್ ಇದೆಯಲ್ಲ ಅಲ್ಲಿ ನಾವು ಸಾಕಷ್ಟು ಡೊನೇಷನ್ ಕೊಟ್ಟಿದ್ವಿ. ತಪಸ್ಯ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಮಂಗಳೂರಿನಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಮಂಗಳೂರಿಗೆ ಒಬ್ಬಟ್ಟು ಕೊಟ್ಬಿಟ್ಟು ಬಂದಿದ್ದೆ. 50,000 ಡೊನೇಷನ್ ಕೊಟ್ಟು ಬಂದಿದ್ವಿ. ಆಮೇಲೆ ವೀಲ್ ಚೇರ್ಸ್ ಯಾರು ಈ ಅಂಗವಿಕಲರು ಇರ್ತಾರ ನಮ್ಮ ಕ್ಲಬ್ಗೆ ಕರೆಸಿ ಸುಮಾರು ಒಂದು 10 ಜನಕ್ಕೆ ನಾವು ವೀಲ್ ಚೇರ್ಸ್ನ ನಾವು ಪ್ರೊವೈಡ್ ಮಾಡಿದ್ವಿ. ತವರು ಚಾರಿಟಬಲ್ ಟ್ರಸ್ಟ್ ಇದೆ, ತಮ್ಗೆ ಗೊತ್ತಿರ್ಬೋದು. ಆ ತವರು ಚಾರಿಟಬಲ್ ಟ್ರಸ್ಟ್ಗೂ ಸಹಿತ ನಾವು
ದಾನವನ್ನು ಡೊನೇಷನನ್ನು ನೀಡಿದ್ದೀವಿ. ಆಮೇಲೆ ಓಲ್ಡ್ ಏಜ್ ಹೋಮ್ಸು, ಕಾಮಧೇನು ಇರ್ಬೋದು ಅಥವಾ ಶ್ವೇತಾ ವೃದ್ಧಾಶ್ರಮ ಇರ್ಬೋದು, ಈ ಎಲ್ಲ ವೃದ್ಧಾಶ್ರಮಗಳು ಸಹಿತ ನಾವು ಹಲವಾರು ದಿವಸ ಊಟದ ಕಾರ್ಯಕ್ರಮ ಮಾಡಿದ್ದೀವಿ. ಮತ್ತು ಅದ್ರ ಜೊತೆಗೆ ನಾವು ಡೊನೇಷನ್ಸನ್ನು ಕೊಟ್ಟಿರೋದ್ರಿಗೆ ಈ ಪ್ಯಾಲಿಯೇಟಿವ್ ಸಂಬಂಧಪಟ್ಟಂಗೆ ವಿವೇಕಾನಂದ ಯೂತ್ ಸೆಂಟರ್ ಇದೆ, ಅವ್ರ ಕಡೆಯಿಂದ ಪೇಷಂಟ್ಸ್ನ ಗುರುತಿಸಿ ನಾವು 50 ಜನ ಪೇಷಂಟ್ಸ್ಗೆ 3 ತಿಂಗಳಿಗಾಗಷ್ಟು ಡಯಾಬಿಟಿಕ್ ಮೆಡಿಸಿನ್ಸ್ನ ನಾವು ಕೊಟ್ಟಿದ್ವಿ. ನಾವು ಇಷ್ಟೆಲ್ಲ ಸಮಾಜ ಕಾರ್ಯವನ್ನು 1 ವರ್ಷದ ಅವಧಿಯಲ್ಲಿ ತಾವು ಇದು ಮಾಡಿದೆ. ಮತ್ತು ಅದರೊಳದಾಗಿ ನಾವು ಏನೋ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಕಾರ್ಯಕ್ರಮಗಳು ಇರ್ತವೆ, ಅದನ್ನೆಲ್ಲ ಈ ಜಯಂತಿಗಳು ಆಚರಣೆ ಮಾಡೋದೇ ಇರ್ಬೋದು, ಸ್ಕೂಲ್ ಸಪೋರ್ಟ್ ಇರ್ಬೋದು, ಈ ಎಲ್ಲ ಕೆಲಸಗಳು ಸಹಿತ ನಾವು ಮಾಡ್ಕೊಂಡ್ಬಂದಿದ್ವಿ. ಇದಲ್ದಲ್ಲ ನಾವು ಕ್ಯಾಂಪ್ಸು EMCಲ್ಲಿ ಮಾಡ್ತೀವಲ್ಲ, ಆ ಕ್ಯಾಂಪ್ಗಳಲ್ಲಿ ನಾವು ಹಲವಾರು ಸೇವಾ ಕಾರ್ಯಕ್ರಮ ನಾವು ಇಲ್ಲಿ ಮಾಡಿದ್ವಿ ಸರ್. ರಕ್ತದಾನ ಶಿಬಿರ ಮಾಡಿರ್ಬೋದು, ಆಮೇಲೆ ಹೆಲ್ತ್ ಕ್ಯಾಂಪ್ಸ್ ಆಗಿರ್ಬೋದು, ಡಯಾಬಿಟಿಸ್ ಚೆಕಪ್ ಆಗಿರ್ಬೋದು, ಸುಮಾರು ಹೃದಯಾಘಾತಗಳೆಲ್ಲ ಆಗ್ತಾ ಇದ್ವಲ್ಲ ಲಾಸ್ಟ್ ಇಯರ್. ಅದಕ್ಕಾಗಿ ನಾವು ಹೃದಯ ತಪಾಸಣಾ ಶಿಬಿರಗಳನ್ನ ನಾವು ಆಯೋಜಿಸಿದ್ವಿ. ವೃದ್ಧರ ಕ್ಷೇಮಾಭಿವೃದ್ಧಿ ಕೇಂದ್ರಗಳು ದನಸ ಆಗಿರ್ಬೋದು, ಯೋಗ ಕ್ಯಾಂಪ್ ಮಾಡಿದ್ವಿ. ಒಂದು ರವಿಶಂಕರ್ ಗುರೂಜಿ ಅವರ ಶಿಷ್ಯರೇನಿದೆ ಅವ್ರನ್ನ ಕರೆಸಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸುಮಾರು ಒಂದು 100 ಜನ ಬೆನಿಫಿಷರೀಸು ನಾವು ಒಂದು 15 ಜನ ನಾವು ಅಲ್ಲಿ ಒಂದು ಯೋಗ ಕ್ಯಾಂಪ್ ಮಾಡಿದ್ವಿ. ಇನ್ನೂ 2-3 ಕಡೆ ಯೋಗ ಕ್ಯಾಂಪ್ಗಳು ಮಾಡಿದ್ವಿ ನಾವು. ಯುವ ಸಬಲೀಕರಣ ಆಗಿರ್ಬೋದು, ಮಹಿಳಾ ಸಬಲೀಕರಣ ಆಗಿರ್ಬೋದು, ರಸ್ತೆ ಸುರಕ್ಷತೆ, ಮತ್ತು ಸ್ಪೆಷಲ್ ಚಿಲ್ಡ್ರನ್ಸ್ಗಳಿಗೆ ಗುರುತಿಸಿ ಅವರಿಗೆ ನಾವು ಕಾರ್ಯಕ್ರಮಗಳು ಮಾಡಿರೋದಾಗಿರ್ಬೋದು. ಹಲವಾರು ಕಡೆ ನಾವು ಸ್ವಚ್ಛ ಭಾರತ್ ಕೆಲಸಗಳು ಮಾಡಿದ್ವಿ. ನಾವೆಲ್ಲ ಕ್ಲೀನಿಂಗ್ ಪ್ರೋಗ್ರಾಮ್ಸಲ್ಲಿ ನಾವು ಭಾಗವಹಿಸಿದ್ವಿ. ಈ ಸಮಸ್ಯೆಗಳನ್ನು ಹೇಗೆ ಗುರುತು ಮಾಡ್ತೀರಾ ಸರ್ ತಾವು? ಪೇಷಂಟ್ಸ್ಗಳನ್ನ ಅವ್ರನ್ನೇನು ಗುರುತು ಮಾಡಲಿಕ್ಕೆ ನಾವು ನಿಮ್ಗೆ ಹೇಳಿದೆ, ನಮ್ಮ ಇವರು ಯಾರು ಪ್ಯಾಲಿಟಿವ್ ಕೇರ್ ಇದೆಲ್ಲ ಅವ್ರ ಕಡೆಯಿಂದ ನಾವು ಅವ್ರು ಹೆಲ್ಪ್ ತಗೊಂಡು ಮಾಡ್ಕೊಂಡು ಇದು ಮಾಡಿದ್ವಿ. ಗಮನಿಸ್ತಿರ್ತೀವಿ, ಬಸ್ ಶೆಲ್ಟರ್ ಅವ್ರಿಗೆ ಒಂದು ಯಾರೋ ಒಂದು ಬಂದು ಪಬ್ಲಿಕ್ ಅಹವಾಲು ನಮ್ಗೆ ಕೊಡ್ಬೋದು. ಆ ಥರ ಎಲ್ಲೆಲ್ಲ ಅವಶ್ಯಕತೆ ಇದೆ, ವಿ ಆರ್ ದೇರ್. ಈಗ ನೀವು ಹೇಗೆ ಅದನ್ನು ನಿರ್ಧಾರ ಮಾಡ್ತಾರೆ? ಈಗ ಯಾರೋ ಒಬ್ಬರು ಸಮಸ್ಯೆ ಹೇಳ್ಕೊಂಡು ಬರ್ತಾರೆ, ಈ ಥರದ್ದೊಂದು ಸಮಸ್ಯೆ ಇದೆ ಮಾಡಬೇಕು ಅಂತೇಳಿ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಇವ್ರಿಗೆ ಕೊಡಬೇಕೋ ಇಲ್ವೋ ಅನ್ನೋ ಅಂಥದ್ದನ್ನು ಹೇಗೆ ನಿರ್ಧಾರ? ಅವ್ರ ಅಡ್ರೆಸ್ ಕೇಳ್ತೀವಿ, ಅವ್ರ ಹತ್ರದಾರ ಯಾರು ಕೇಳ್ತೀವಿ, ಅವ್ರನ್ನೇ ಒಂದು ಇಂಟರ್ವ್ಯೂ ಮಾಡ್ತೀವಿ, ನೋಡ್ತೀವಿ. ನಾವು ಬೇರೆ ಕಡೆಯಿಂದ ಇನ್ಫಾರ್ಮೇಷನ್ ತಗೊಂತೀವಿ, ಮಾಡ್ಕೊಂಡು ಇಲ್ಲ ಈಸ್ ಎಲಿಜಿಬಲ್ ಅಂತಂತಂದ್ರೆ ಅವ್ರಿಗೆ ನಾವು ಸಹಾಯಧನ ಕೊಡ್ತೀವಿ. ಇದಕ್ಕೆ ಬೇಕಾದಂಥ ಹಣವನ್ನು ಹೇಗೆ ಸಂಗ್ರಹ ಮಾಡ್ತೀರಾ ಸರ್? ಮೆಂಬರ್ಶಿಪ್ ಫೀಸ್ನಲ್ಲಿ ಇದರಲ್ಲಿ ಈ ದೊಡ್ಡ ಮಟ್ಟ ಸಹಾಯ ಇದು ಮಾಡೋಕ್ಕಾಗಲ್ಲ. ಫ್ರೆಂಡ್ ಸರ್ಕಲ್ ಎಲ್ಲ ಇದಾದ ನಾನು ಹೇಳ್ದಾರ ಅಂತೇಳಿ ಗುತ್ತಿಗೆದಾರ ಇದ್ರಲ್ಲ, ಆ ಗುತ್ತಿಗೆದಾರ ಕಡೆ ನಮ್ಮ ಮೇಜರ್ಗೆ ಹಣ ಸಂಗ್ರಹ ಮಾಡಿದೆ. ಕ್ಲಬ್ ಮೆಂಬರ್ಸು ಕೊಟ್ಟಿದ್ದಾರೆ ನಮ್ಗೆ ಈ ಸತಿ. ನಿಮ್ಗೆ ಹೇಳ್ಬೇಕಂದ್ರೆ ಈ ವರ್ಷದಲ್ಲಿ ಅರೌಂಡ್ 50 lakhs ನಮ್ಮ ಟ್ರಾನ್ಸಾಕ್ಷನ್ ಇರೋದು ಎಲ್ಲ ಕೆಲಸಗಳಿಗೆ ಟ್ರಸ್ಟ್ ಮಾಡಿ, ಆ ಟ್ರಸ್ಟ್ ಮುಖಾಂತರ ನಾವು ಸೈಟ್ ಎಲ್ಲ ಮಾಡಿದ್ದಿಲ್ಲ. ಹೀಗೆ ಹಣ ಎಷ್ಟು ಅಗತ್ಯ ಇರುತ್ತೋ ಅಷ್ಟನ್ನು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹ ಮಾಡ್ಕೊಂಡು ತಾವು ಸಮಾಜ ಸೇವೆಯನ್ನು ಮಾಡ್ತೀರಿ. ಈಗ ಸಮಾಜದಲ್ಲಿ ಏನಾದರೂ ಸಮಸ್ಯೆಗಳಿದ್ದಾವೆ, ಯಾರಿಗಾದರೂ ಬಹಳ ಅಗತ್ಯವಾಗಿ ಹಣಕಾಸಿನ ನೆರವಾಗಿರ್ಬೋದು, ವೈದ್ಯಕೀಯ ನೆರವಾಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ನೆರವಾಗಿರ್ಬೋದು, ಈ ಥರದ್ದು ಬೇಕು ಅಂತ ಹೇಳಿದರೆ ತಾವಾಗಲೇ ಹೇಳಿದಾಗೆ ಒಂದು ಕಡೆಗೆ ನೀರು ಕುಡಿಯೋ ವ್ಯವಸ್ಥೆ ಮಾಡಬೇಕಾಗುತ್ತೆ, ನೆರಳಿನ ವ್ಯವಸ್ಥೆ ಮಾಡಬೇಕಾಗುತ್ತೆ, ತಂಗುದಾಣದ ವ್ಯವಸ್ಥೆ ಮಾಡಬೇಕಾಗುತ್ತೆ. ಈ ಥರದನ್ನು ತಮ್ಮ ಗಮನಕ್ಕೆ ತರ ಅಂಥದ್ದು ಹೇಗೆ ಸರ್? ಲಯನ್ಸ್ ಆಫೀಸೇ ಇದೆ, ಒಂದು ಕೋಂಪನವರದಲ್ಲಿ 2ನೇ ಕ್ರಾಸಲ್ಲಿ ನಮ್ಮದು ಆಫೀಸ್ ಇದೆ. ಅಲ್ಲಿ ಬಂದು ನಾವು ಬಂದ್ಬಿಟ್ಟು ಅವ್ರ ಅಹವಾಲನ್ನ ಕೊಡ್ಬೋದು. ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ಬೋದಾ ಸರ್? ಮಾಡ್ಬೋದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳ್ಬೋದಾ ಒಮ್ಮೆ? ನಮ್ಮದು 944 88 11 282. ಇದು ನನ್ನ ಅವಧಿ ಮುಗಿತದೆ. ಜುಲೈಯಿಂದ ಮತ್ತೆ ಬೇರೆ ಅಧ್ಯಕ್ಷರು ಬರ್ತಾರೆ. ನಾನು ಅವರ ಗಮನಕ್ಕೆ ತಂದು ಇದು ಮಾಡ್ಕೊಂಡು ಮಾಡ್ತೀವಿ. ಅವಧಿ ಮುಗಿಬಹುದು, ಆದ್ರೆ ನೀವು ಯಾವಾಗಲೂ ಲಯನ್ಸ್ ಸಮಾಜ ಸೇವೆಯಲ್ಲಿ ಆಲ್ವೇಸ್ ಬಿ ಲಯನ್. ಹೌದು ಅಲ್ವಾ? ಹಾಗಾಗಿ ನಿಮ್ಮ ಗಮನಕ್ಕೆ ತಂದ್ರೂ ಕೂಡ ಆಗುತ್ತೆ. ಈ ಒಂದು ಲಯನ್ಸ್ ಸೇವಾ ಸಂಸ್ಥೆ ಹೇಗೆ ಕೆಲಸವನ್ನ ಮಾಡ್ತಾ ಇದೆ, ಕಳೆದ 1 ವರ್ಷದ ಅವಧಿಯಲ್ಲಿ ಹಾಸನದಲ್ಲಿ ಇಷ್ಟು ದೊಡ್ಡ ಒಂದು ಸಮಾಜ ಸೇವೆಯನ್ನ ಮಾಡಿ ಅದಕ್ಕಾಗಿ ಒಂದು ಅತ್ಯುತ್ತಮವಾದಂತಹ ಪ್ರಶಸ್ತಿಯನ್ನು ಗಳಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು, ಮುಂದಿನ ದಿವಸಗಳಲ್ಲಿ ಹೇಗೆ ಸಂಸ್ಥೆ ನೆರವಾಗಬಹುದು, ಸಮಸ್ಯೆಗಳನ್ನು ಹೇಗೆ ತಮ್ಮ ಗಮನಕ್ಕೆ ತರಬಹುದು ಅನ್ನುವಂಥ ಎಲ್ಲ ವಿಚಾರಗಳನ್ನು ಕೂಡ ತಾವು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ ಗರಿಷ್ಠ ಸಮಾಜ ಸೇವೆಗಾಗಿ ಅತ್ಯುತ್ತಮ ಪ್ರಶಸ್ತಿಯನ್ನು ತಾವು ತಮ್ಮ ಅವಧಿಯಲ್ಲಿ ಪಡೆದುಕೊಂಡಿದ್ದೀರಿ. ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದೇ ದಿವಸದಲ್ಲಿ 50 ಜನ ಹೊಸ ಸದಸ್ಯರನ್ನು ಮಾಡಿಕೊಳ್ಳುವ ಮೂಲಕ 25 ಫೆಲೋಶಿಪ್ಗಳನ್ನು ಕೊಡುವ ಮೂಲಕ ಒಂದು ವಿಶ್ವ ದಾಖಲೆಯನ್ನು ಕೂಡ ತಾವು ಮಾಡಿರ್ತಕ್ಕಂಥವರು. ಅಂತಿಮವಾಗಿ ತಮ್ಮ ಮಾತುಗಳನ್ನು ಹೇಳ್ಬಹುದು. ಮೊದಲನೇದಾಗಿ ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಆಕಾಶವಾಣಿ ಕೇಂದ್ರ ಹಾಸನ ಇದೆಯಲ್ಲ ನಮ್ಮನ್ನು ಕರೆದು ಈ ರೀತಿಯಾಗಿ ಒಂದು ಪಬ್ಲಿಕ್ಕಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನಿಮ್ಮ ಅಧಿಕಾರಿ ವರ್ಗದವರಿಗೆ, ನಿಮ್ಮ ಸಿಬ್ಬಂದಿ ವರ್ಗದವರಿಗೆ, ಲಯನ್ಸ್ ಕ್ಲಬ್ ಹಾಸನದ ಪ್ರತಿಯೊಬ್ಬ ಸದಸ್ಯರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಭಿನ್ನ ಇದೆ, ಈ ನಮ್ಮ ಸಮಾಜದಲ್ಲಿ ಉಳ್ಳುವಂಥವ್ರು ಭಾಳ ಇದ್ದಾರೆ. ಆದರೆ ನಾವು ಯಾರು ಏನೋ ಒತ್ಕೊಂಡು ಹೋಗಲ್ಲ. ಇಲ್ಲದೇ ಇರೋರು ಬೇಡ, ಇರೋ ಅಂಥವ್ರು ಸ್ವಲ್ಪನಾರ ಕೊಡಿ,
ಅದು ಬೇರೆಯವ್ರಿಗೆ ಉಪಯೋಗ ಆಗಲಿ. ಸಮಾಜದಲ್ಲಿ ಸರ್ಕಾರನೇ ಎಲ್ಲ ಮಾಡೋಕ್ಕಾಗೋದಿಲ್ಲ, ಕೈಲೆಲ್ಲ ಒಂದು ಕೈ ಜೋಡಿಸಿದ್ರೆ ಅವಾಗ ಎಲ್ಲ ಉದ್ಧಾರ ಆಗುತ್ತೆ, ದೇಶನೂ ಉದ್ಧಾರ ಆಗುತ್ತೆ, ಸಮಾಜನೂ ಉದ್ಧಾರ ಆಗುತ್ತೆ, ಪ್ರತಿಯೊಂದು ಉದ್ಧಾರ ಆಗುತ್ತೆ. ಇತ್ತೀಚೆಗೆ ನಮ್ಮ ಲಯನ್ಸ್ ಹೇಳ್ತಾರೆ, ಥಿಂಕ್ ಆಫ್ ಗಿವಿಂಗ್ ನಾಟ್ ಆ್ಯಸ್ ಎ ಡ್ಯೂಟಿ, ಥಿಂಕ್ ಆಫ್ ಗಿವಿಂಗ್ ನಾಟ್ ಆ್ಯಸ್ ಎ ಡ್ಯೂಟಿ ಬಟ್ ಆ್ಯಸ್ ಎ ಪ್ರಿವಿಲೇಜ್. ದಾನ ಕೊಡ್ತೀವಲ್ಲ ಅದು ನಮ್ಮ ಏನು ಕರ್ತವ್ಯ ಅಂತ ಅಂದ್ಕೋಬೇಡಿ, ದಾನ ಕೊಡೋದು ನನ್ನ ಹಕ್ಕು ಅಂತ ತಿಳ್ಕೊಂಡು ಇವತ್ತು ಮಾಡಿ ಅನ್ನೋ ಒಂದು ಸ್ಲೋಗನ್ ನಮ್ಮ ಲಯನ್ಸಲ್ಲಿ ಇತ್ತೀಚೆಗೆ ಇದು ಮಾಡ್ತಿದ್ವಿ. ಸೊ ಇದನ್ನ ಅಳವಡಿಸ್ಕೊಂಡು ಇರೋವಂಥವ್ರು ಸ್ವಲ್ಪ ದಾನ ಮಾಡಿ ನಮ್ಮ ಲಯನ್ಸ್ ಕ್ಲಬ್ಗೆ ದೇಣಿಗೆ ಕೊಟ್ಟು ಇಂಥ ಒಂದು 10 ಒಳ್ಳೆ ಕೆಲಸಗಳು ಉಪಯೋಗಿಸ್ಕೊಂತೀವಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ರೂಪಾಯಿದಲ್ಲಿ ದುರುಪಯೋಗ ಆಗದಂಗೆ ವಿನಿಯೋಗ ಮಾಡ್ತೀವಿ ಅನ್ನೋದನ್ನ ನಾನು ಈ ಸಮಾಜಕ್ಕೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್. ಅನೇಕ ಇರುವವ್ರಿಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಿರಲ್ಲ, ಯಾರಿಗೆ ಕೊಡಬೇಕು ಅಂತ ಹೇಳಿ ಗೊತ್ತಿರಲ್ಲ. ಅಂಥದಕ್ಕೂ ಕೂಡ ತಾವು ನೆರವಾಗ್ತೀರಿ. ನಿಮ್ಮ ಮೂಲಕ ಅವರು ಏನು ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೋ ಅದೆಲ್ಲವನ್ನು ಅಗತ್ಯ ಇರುವಂಥವ್ರಿಗೆ ತಲುಪಿಸ್ತಕ್ಕಂಥ ಕೆಲಸಗಳು ಆಗುತ್ತೆ. ಲಯನ್ಸ್ ಕ್ಲಬ್ಬನ್ನು ಕುರಿತು ಇದುವರೆಗೆ ಬಹಳ ವಿವರವಾಗಿ ತಾವು ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಜನತರಂಗ ಕಾರ್ಯಕ್ರಮದಲ್ಲಿ ಗರಿಷ್ಠ ಸಮಾಜ ಸೇವಾ ಕಾರ್ಯಕ್ಕಾಗಿ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತರಾಗಿರುವ ಹಾಸನದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಎಚ್ ರಮೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರೊಂದಿಗೆ ಸಂದರ್ಶನದಲ್ಲಿ ಅರ್ಕಲಗುಡುವಿ ಮಧುಸೂದನ್. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು.